Hello everyone, welcome back. Today we are going to discuss the fourth lesson of our class 10 NCERT syllabus, that is carbon and its compound. Previous class we already studied about some metals and non-metals and their compounds and how they combine with the other elements. Okay, in this class we are going to concentrate on our carbon. Yes, in our periodic table there are 118 non-elements are there. Among them, sixth element is carbon, yes, which have such importance and such special properties that we dedicated one branch of chemistry, that is organic chemistry, to carbon. Yes, ಉಳಿದೆಲ್ಲ 117 ಎಲಿಮೆಂಟ್ಸು ಒನ್ ಗ್ರೂಪಲ್ಲಿ ಬಿತ್ತು ಅಂದ್ರೂ ಓನ್ಲಿ ಕಾರ್ಬನ್ನಿಗೆ ನಾವು ಸ್ಪೆಷಲ್ ಬ್ರ್ಯಾಂಚನ್ನು ಡೆಡಿಕೇಟ್ ಮಾಡಿದ್ದೇವೆ. ಯಾಕಂತಂದರೆ ಉಳಿದ 117 ಎಲಿಮೆಂಟ್ಸ್ ಏನಿದಾವಲ್ಲ ಅವುಗಳ ಕಂಬೈನಿಂಗ್ ಪ್ರಾಪರ್ಟಿ, ಅವು ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆ ಹೆಂಗೆ ಕಂಬೈನ್ ಆಗ್ತವೆ, ಅವು ಎಷ್ಟು ಕಾಂಪೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ನಮ್ಮ ಕಾರ್ಬನ್ ಏನು ಮಾಡ್ತದೆ, ಮ್ಯಾಕ್ಸಿಮಮ್ ನಂಬರ್, ಎನಾರ್ಮಸ್ ನಂಬರ್ ಆಫ್ ಕಾಂಪೌಂಡ್ಸನ್ನು ಪ್ರಿಪೇರ್ ಮಾಡ್ತದೆ. ಎಸ್, ಕಾರ್ಬನ್ನಿನ ಕಂಬೈನಿಂಗ್ ಕೆಪಾಸಿಟಿ ಅದರ್ ಎಲಿಮೆಂಟ್ಸ್ಗಿಂತ ಡಿಫ್ರೆಂಟ್ ಇದೆ, ಅದರ ವ್ಯಾಲೆನ್ಸಿಗೆ ಅದರ್ ಎಲಿಮೆಂಟ್ಸ್ಗಿಂತ ಡಿಫ್ರೆನ್ಸ್ ಇದೆ. ಸೊ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಒಂದು ಹೋಲ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿಯನ್ನೇ ನಾವು ಅದಕ್ಕೆ ಡೆಡಿಕೇಟ್ ಮಾಡಿದ್ದೇವೆ. ಯಾಕಂದರೆ ಕೆಮಿಸ್ಟ್ರಿಯ ಒಂದೇ ಬ್ರ್ಯಾಂಚಲ್ಲಿ ಎಲ್ಲ ಎಲಿಮೆಂಟ್ಸ್ ಆ್ಯಂಡ್ ಅವುಗಳ ಕಂಪೌಂಡ್ಸನ್ನು ಸ್ಟಡಿ ಮಾಡೋದು ತುಂಬ ಡಿಫಿಕಲ್ಟ್ ಆಗ್ತಾ ಬಂತು. ಅದ್ರ ಸಲುವಾಗಿ ಎರಡು ಬ್ರ್ಯಾಂಚನ್ನು ಸಪ್ರೇಟ್ ಮಾಡ್ತಾರೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೇ ಒಂದು ಬ್ರ್ಯಾಂಚನ್ನು ಕಂಪ್ಲೀಟಾಗಿ ಡೆಡಿಕೇಟ್ ಮಾಡ್ತಾರೆ. ಅಷ್ಟೆಲ್ಲ ಸ್ಪೆಷಾಲಿಟಿ ಹೊಂದಿರೋ ಕಾರ್ಬನ್ ಯಾವ ರೀತಿ ಗುಣಲಕ್ಷಣಗಳನ್ನು ಹೊಂದಿದೆ, ಅವುಗಳ ಕಂಬೈನಿಂಗ್ ಕೆಪಾಸಿಟಿ ಏನಿದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅಯೋನಿಕ್ ಬಾಂಡ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಯಾವುದಾದ್ರೂ ಎಲಿಮೆಂಟ್ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡ್ತದೆ ಆ್ಯಂಡ್ ಮತ್ತೊಂದು ಎಲಿಮೆಂಟ್ ಎಲೆಕ್ಟ್ರಾನನ್ನು ಎಕ್ಸೆಪ್ಟ್ ಮಾಡ್ತದೆ. ಈ ಪ್ರೊಸೆಸ್ಸಿಂದ ಅವೇನು ಮಾಡ್ತವೆ, ನಿಯರೆಸ್ಟ್ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್, ಹತ್ತಿರದ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಟೈನ್ ಮಾಡೋದ್ರ ಮೂಲಕ ಇಬ್ಬರೂ ಸ್ಟೇಬಲ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡನ್ನು ತಗೊಳ್ತು ಅಂತಂದರೆ ನಮ್ಮ ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಡೊನೇಟ್ ಮಾಡ್ತಾ ಇತ್ತು ಆ್ಯಂಡ್ ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಎಕ್ಸೆಪ್ಟ್ ಮಾಡ್ತಾ ಇತ್ತು. ಇದರಿಂದ ಏನಾಗ್ತಿತ್ತು, ಸೋಡಿಯಂ ನಿಯೋನಿನ ಕಾನ್ಫಿಗರೇಷನ್ ಅಟೈನ್ ಮಾಡ್ತಾ ಇತ್ತು ಆ್ಯಂಡ್ ನಮ್ಮ ಕ್ಲೋರಿನ್ ಅರ್ಗಾನಿನ ಕಾನ್ಫಿಗರೇಷನನ್ನು ಅಟೈನ್ ಮಾಡ್ತಾ ಇತ್ತು. ಸೊ ಈ ರೀತಿ ಬೈ ಗೇನಿಂಗ್ ಆರ್ ಲೂಸಿಂಗ್ ಎಲೆಕ್ಟ್ರಾನ್ ದೇ ಅಟೈನ್ ಸ್ಟೆಬಿಲಿಟಿ. ಅದೇ ರೀತಿ ನೋಡ್ಲಿಕ್ಕೆ ಹೊಂಟ್ರೆ ನಮ್ಮ ಕಾರ್ಬನ್ ಯಾವ ರೀತಿ ಕಂಬೈನ್ ಆಗ್ತದೆ ಅಂತ ನೋಡ್ಲಿಕ್ಕೆ ಹೊರಟ್ರೆ, ಕಾರ್ಬನ್ ಅಟಮಿಕ್ ನಂಬರ್ ಇಸ್ 6. ಓಕೆ, ಆ್ಯಂಡ್ ಇದರ ಮಾಸ್ ನಂಬರ್ ವೇರಿ ಆಗ್ತದೆ. ಇಟ್ ಮೇ ಬಿ 12, 13 ಆರ್ 14. ಓಕೆ, ಕಾರ್ಬನ್ 12 ಈಸ್ 98.9% ಅಬಂಡೆಂಟ್, ಕಾರ್ಬನ್ 13 ಈಸ್ 1.1% ಅಬಂಡೆಂಟ್ ಆ್ಯಂಡ್ ಕಾರ್ಬನ್ 14 ಈಸ್ ಪ್ರೆಸೆಂಟ್ ಇನ್ ಟ್ರೇಸಸ್. ಭಾಳ ಕಡಿಮೆ ಅಮೌಂಟಲ್ಲಿ ಇರ್ತದೆ. ಓಕೆ, ಈ ರೀತಿ ಒಂದೇ ಎಲಿಮೆಂಟ್ ಸೇಮ್ ಅಟಮಿಕ್ ನಂಬರನ್ನು ಹೊಂದಿದೆ ಬಟ್ ಮಾಸ್ ನಂಬರ್ ಬೇರೆ ಆಗಿದೆ ಅನ್ನೋದನ್ನು ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆ, ಯಾವುದೇ ಎಲಿಮೆಂಟ್ ಇರ್ಬೋದು ಪೀರಿಯಾಡಿಕ್ ಟೇಬಲ್ನಲ್ಲಿ, ಯಾವುದರ ಅಟಮಿಕ್ ನಂಬರ್ ಸೇಮ್ ಇರ್ತದೆ, ದಟ್ ವಿಲ್ ರಿಮೇನ್ ಸೇಮ್ ಆ್ಯಂಡ್ ಮಾಸ್ ನಂಬರ್ ಚೇಂಜಸ್, ಮಾಸ್ ನಂಬರ್ ಡಿಫರ್ಸ್. ಇವುಗಳನ್ನು ನಾವು ಐಸೋಟೋಪ್ಸ್ ಅಂತ ಕರಿತೇವೆ. ಓಕೆ, ಈಗ ಹಾಗಾದರೆ ಮಾಸ್ ನಂಬರಲ್ಲಿ ಡಿಫ್ರೆನ್ಸ್ ಇದೆ ಅಂದರೆ, ಮಾಸ್ ನಂಬರ್ ಅಂತಂದರೆ ಏನಂತಂದರೆ, ಮಾಸ್ ನಂಬರ್ ಈಸ್ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆ, ಯಾವುದಾದ್ರೂ ಎಲಿಮೆಂಟಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸನ್ನ ಮೊತ್ತವನ್ನು, ಅವುಗಳ ಸಂಖ್ಯೆಯ ಮೊತ್ತವನ್ನು ನಾವು ಮಾಸ್ ನಂಬರ್ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ 12 ಬಂತು ಅಂದರೆ ನಂಬರ್ ಆಫ್ ಪ್ರೋಟಾನ್ ಈಸ್ ಆಲ್ಸೋ 6, ನಂಬರ್ ಆಫ್ ನ್ಯೂಟ್ರಾನ್ ಈಸ್ ಆಲ್ಸೋ 6. ಅದೇ ರೀತಿ 6 ಈ 13ನಲ್ಲಿ ಬಂತು ಅಂದರೆ ಇದಂತೂ ನಮ್ಮ ಅಟಮಿಕ್ ನಂಬರನ್ನು ಡಿನೋಟ್ ಮಾಡ್ತದೆ. ಸೊ ನಂಬರ್ ಆಫ್ ಪ್ರೋಟಾನ್ ಈಸ್ 6 ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ ಈಸ್ 7. ಅದೇ ರೀತಿ ಕಾರ್ಬನ್ 14ಗೆ ಬಂತು ಅಂದರೆ ನಂಬರ್ ಆಫ್ ಪ್ರೋಟಾನ್ ಈಸ್ 6 ಆ್ಯಂಡ್ ನ್ಯೂಟ್ರಾನ್ ಈಸ್ 8 ಅಂತ ಆಯ್ತಲ್ಲ. ಸೊ ನಮ್ಮ ಕಾರ್ಬನ್ 3 ಐಸೋಟೋಪ್ಸನ್ನು ಹೊಂದಿದೆ. ಓಕೆ, ನಾವು ಕಾರ್ಬನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಅಂದರೆ ಅದ್ರ ಇಂಪಾರ್ಟೆನ್ಸನ್ನು ತಿಳ್ಕೊಳ್ಬೇಕು. ಎಸ್, ನಾವೇನು ಡೇ ಟು ಡೇ ಲೈಫಲ್ಲಿ ಫುಡ್ ಯೂಸ್ ಮಾಡ್ತೇವೆ, ಕ್ಲಾತಿಂಗ್ ಯೂಸ್ ಮಾಡ್ತೇವೆ, ಪೇಪರ್ಸ್ ಯೂಸ್ ಮಾಡ್ತೇವೆ, ಇಂಕ್ ಯೂಸ್ ಮಾಡ್ತೇವೆ, ಮೆನಿ ಥಿಂಗ್ಸ್, ವುಡ್ ಯೂಸ್ ಮಾಡ್ತೇವೆ, ಇವೆಲ್ಲನೂ ಕಾರ್ಬನ್ ಕಾಂಪೌಂಡ್ಸೇ. ಅಷ್ಟೇ, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆ್ಯಕ್ಚುಲಿ.
ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಾಗಿದ್ದಾವೆ ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಇಂದಾನೇ ಆಗಿದಾವಲ್ಲ. ಎಸ್, ಬೋನ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕ್ಯಾಲ್ಶಿಯಂ ಫಾಸ್ಫೇಟ್ ಇಂದ ಆಯಿತು, ದಟ್ ಈಸ್ ದ ಇನ್ಆರ್ಗ್ಯಾನಿಕ್ ಕಂಪೌಂಡ್, ನಾನ್ ಲಿವಿಂಗ್ ಕಂಪೌಂಡ್. ಅದೇ ರೀತಿ ನಮ್ಮ ಟಿಶ್ಯೂಸ್ ಏನಾಗಿದ್ದಾವೆ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಇಂದ, ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಏನಿದ್ದಾವೆ, ಹಾರ್ಮೋನ್ಸ್ ಏನಿದ್ದಾವೆ, ಆ್ಯಂಡ್ ಎನ್ಸೈಮ್ಸ್ ಏನಿದೆ, ಆಲ್ ಆರ್ ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್. ಆ್ಯಂಡ್ ನಮ್ಮ DNA RNAs ಏನಿದಾವಲ್ಲ ಅವುಗಳನ್ನು ಕೂಡ ಏನು ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್ ಆಗಿದೆ. ಸೊ ಕಾರ್ಬನ್ ಈಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಅಂದ್ರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ದಟ್ ಮೇ ಬಿ ಪ್ಲಾಂಟ್ ಆರ್ ಅನಿಮಲ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್. ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಇಂದಾನೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರೋದು. ಆ್ಯಂಡ್ ನಾನು ಈಗಾಗಲೇ ಹೇಳ್ದಂಗೆ ಫುಡ್, ಮೆಡಿಸಿನ್ ಆ್ಯಂಡ್ ಪೇಪರ್ ಆ್ಯಂಡ್ ಫರ್ನಿಚರ್ಸ್ ಎಲ್ಲದೂ ಕೂಡ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್. ಇಷ್ಟೆಲ್ಲ ವರ್ಸಟೈಲ್ ಯೂಸಸ್ ಇರೋ ಕಾರ್ಬನ್ ಎಷ್ಟು ಎಕ್ಸಿಸ್ಟ್ ಇದೆ ಎನ್ವಿರಾನ್ಮೆಂಟಲ್ಲಿ ಅಂತ ನೋಡ್ಲಿಕ್ಕೆ ಎಸ್, ಇನ್ ಅರ್ತ್ ಕ್ರಸ್ಟ್ ಇಟ್ ಈಸ್ 0.02%, ಓನ್ಲಿ ದಿಸ್ ಮಚ್. ಓಕೆ, ಇನ್ ಅರ್ತ್ ಕ್ರಸ್ಟ್ ಏನು ನಾನು ಮೆಟಲ್ ಕಾರ್ಬೋನೇಟ್ಸ್ ಅಂತ ಹೇಳಿದ್ದೆ, ಆ್ಯಂಡ್ ಇನ್ ಸಾಯಿಲಲ್ಲಿ ಆಗ್ಬೋದು ಕಾರ್ಬನ್ ಓನ್ಲಿ 0.02% ಎಕ್ಸಿಸ್ಟ್ ಇದೆ ಇನ್ ಅರ್ತ್ ಕ್ರಸ್ಟ್. ಆ್ಯಂಡ್ ಇನ್ ಎನ್ವಿರಾನ್ಮೆಂಟ್ ಇಟ್ ಎಕ್ಸಿಸ್ಟ್ ಓನ್ಲಿ 0.03%. ಎಸ್, ಇನ್ ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲ ಅದರಲ್ಲಿ ಕಾರ್ಬನ್ ಇದೆಲ್ಲ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಹೋದರೆ ಇನ್ ಎನ್ವಿರಾನ್ಮೆಂಟ್, ಇನ್ ಅಟ್ಮಾಸ್ಫಿಯರ್ ಇಟ್ ಪ್ರೆಸೆಂಟ್ ಓನ್ಲಿ 0.03%. ಅದೇ ನಮ್ಮ ನೈಟ್ರೋಜನಿಗೆ ಬಂತು ಅಂದರೆ ಅಟ್ಮಾಸ್ಫಿಯರಲ್ಲಿ ಇಟ್ ಈಸ್ 78%, ಆ್ಯಂಡ್ our oxygen is about 20.9 something, nearly 21%. ಬಟ್ ನಮ್ಮ ಕಾರ್ಬನ್ ಇಷ್ಟು ಕಡಿಮೆ ಅಮೌಂಟಲ್ಲಿ ಅರ್ಥಲ್ಲಿ ಎಕ್ಸಿಸ್ಟ್ ಇದೆ. ಅದೇ ಕಾರ್ಬನ್ ನಮ್ಮ ಲೈಫಿನ ಆರಿಜಿನಿಗೆ ಕಾರಣ ಆಗಿದೆ. ಸೊ ಕಾರ್ಬನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದರ ಬಾಂಡಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಸಮ್ ಅದರ್ ಪ್ರಾಪರ್ಟೀಸಲ್ಲಿ ಬೇರೆ ಎಲ್ಲ ಎಲಿಮೆಂಟ್ಸಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಏನು 117 ಎಲಿಮೆಂಟ್ಸ್ ಇದಾವಲ್ಲ ಅವೆಲ್ಲದಕ್ಕಿಂತ ಇದರ ಪ್ರಾಪರ್ಟೀಸ್ ಎಂಟೈರ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ ಮಿಲಿಯನ್ಸ್ ಆಫ್ ಕಾಂಪೌಂಡ್ಸನ್ನು ಕಾರ್ಬನ್ ಪ್ರಿಪೇರ್ ಮಾಡ್ತೀವಿ. ಎಸ್, ಆ್ಯಂಡ್ ಪ್ರತಿ ವರ್ಷ ಎವ್ರಿ ಇಯರ್ ಸೈಂಟಿಸ್ಟ್ ಫೌಂಡ್ ಸಮ್ ಥೌಸಂಡ್ಸ್ ಆಫ್ ನ್ಯೂ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್. ಓಕೆ, ಅದರ ಸ್ಪೆಷಾಲಿಟೀಸ್ ಏನು, ಕಾರ್ಬನ್ನಿನ ಸ್ಪೆಷಾಲಿಟೀಸನ್ನು ಏನು ಅಂತ ತಿಳ್ಕೊಳಕ್ಕೆ ಹೊರಟ್ರೆ ಫಸ್ಟ್ we go to bonding in carbon. Yes, okay, in previous class we already studied some compounds. Yes, we already studied some inorganic compounds, some ionic compounds ಅಂತ ಹೇಳ್ಬೋದು. ionic compounds ನ ಪ್ರಾಪರ್ಟೀಸ್ ಹೆಂಗಿರ್ತವೆ ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತೊಮ್ಮೆ ರಿಕಾಲ್ ಮಾಡ್ಲಿಕ್ಕೆ ಹೋಯ್ತು ಅಂದರೆ ionic compoundsನ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರ್ತಾ ಇತ್ತು, ಆ್ಯಂಡ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತಾ ಇತ್ತು, ಸ್ಟ್ರಾಂಗ್ಲಿ ಬಾಂಡೆಡ್ ಆಗಿರ್ತಿದ್ವಿ. ಯಾಕಂತಂದರೆ one is giver and another one is acceptor, one is having positive charge and another one is having negative charge. Oppositely charge species ಆಗಿರೋದ್ರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರ್ತಿತ್ತು, ಸ್ಟ್ರಾಂಗ್ ಬಾಂಡ್ ಆಗಿರ್ತಿತ್ತು, ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೌದಾ? ಆ್ಯಂಡ್ ಏನಾಗ್ತಿತ್ತು, ಇನ್ ಮೊಲ್ಟನ್ ಸ್ಟೇಟ್ ಆರ್ ಇನ್ ಎಕ್ವೆಸ್ ಸೊಲ್ಯೂಷನ್ ದೇ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಬಟ್ ಇವುಗಳ ಪ್ರಾಪರ್ಟೀಸ್ ಸಮ್ ಡಿಫ್ರೆಂಟ್ ಇದ್ದಾವೆ. ಹೆಂಗಂತ ನೋಡ್ಲಿಕ್ಕೆ ಹೊರಟ್ರೆ ಎಸ್, ಓಕೆ, ಕಾರ್ಬನ್ whose atomic number is 6 and nearest noble gas ಯಾವುದು ಅಂತ ನೋಡ್ಲಿಕ್ಕೆ ಹೋದರೆ ನಿಯಾನ್ 10 and another one is helium 2. ಓಕೆ, ಇನ್ ಕೇಸ್ ಕಾರ್ಬನ್ 6 ಏನಿದೆ ನಿಯಾನ್ 10ನ ಕಾನ್ಫಿಗರೇಷನ್ ಪಡ್ಕೊಳ್ಳಿಕ್ಕೆ ಹೋಯಿತು ಅಂತಂದರೆ 4 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ಕೋಬೇಕು. ಎಸ್, ಇದರಲ್ಲಿ ಆಲ್ರೆಡಿ 6 ಪ್ರೋಟಾನ್ಸ್ ಇದೆ. ಆ್ಯಂಡ್ ಯಾವುದೇ ಎಲಿಮೆಂಟಲ್ಲಿ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತದೆ. ಪ್ರೋಟಾನ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್, ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್ ಸ್ಪೀಸೀಸ್. ಎರಡು ಬ್ಯಾಲೆನ್ಸ್ ಆಗಬೇಕಲ್ಲ, ಸೊ ಎರಡು ಈಕ್ವಲ್ ಇನ್ ನಂಬರ್ ಇರ್ತದೆ. ಆ್ಯಂಡ್ ನಮ್ಮ ಪ್ರೋಟಾನ್ ಏನಿರ್ತದೆ ಇನ್ ಸೆಂಟರ್ ನ್ಯೂಕ್ಲಿಯಸ್ಸಲ್ಲಿ ಪ್ರೆಸೆಂಟ್ ಇರ್ತದೆ, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್, ಆ್ಯಂಡ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರ್ತವೆ. ಓಕೆ, ಸೊ ಕಾರ್ಬನ್ನಿಗೆ ನಿಯರೆಸ್ಟ್ ನೊಬೆಲ್ ಗ್ಯಾಸ್ ಕಾನ್ಫಿಗರೇಷನ್ ನಿಯಾನನ್ನು ಅಟೆಂಡ್ ಮಾಡಬೇಕು ಅಂದರೆ 4 ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡಬೇಕು ಬೇರೆ ಎಲಿಮೆಂಟ್ಸಿಂದ. ಅದೇ ಕಾರ್ಬನ್ನಿಗೆ ಹಿಲಿಯಮ್ಮಿನ ಕಾನ್ಫಿಗರೇಷನ್ ಅಟೆಂಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಮೈನಸ್ ಆಫ್ 4 ಎಲೆಕ್ಟ್ರಾನ್.
ಓಕೆ, ಇಲ್ಲಿ ಪ್ಲಸ್ ಆಫ್ 4 ಎಲೆಕ್ಟ್ರಾನ್ ಆಗಿತ್ತು, ಇಲ್ಲಿ ಮೈನಸ್ ಆಫ್ 4 ಎಲೆಕ್ಟ್ರಾನ್ ಆಗಬೇಕು. ಓಕೆ, ಇದರಲ್ಲಿ ಏನಾಯಿತು, 6 ಎಲೆಕ್ಟ್ರಾನ್ಸಿಗೆ 4 ಎಲೆಕ್ಟ್ರಾನ್ಸ್ ಆ್ಯಡ್ ಆಯಿತು ಅಂದರೆ ನಿಯಾನ್ 10 ಕಾನ್ಫಿಗರೇಷನ್ ಬರ್ತಿತ್ತು. ಇಲ್ಲಿ 6ಅಲ್ಲಿ -4 ಆಯಿತು ಅಂತಂದರೆ ಹೀಲಿಯಮ್ಮಿನ ಕಾನ್ಫಿಗರೇಷನ್ ಬರ್ತದೆ. ಬಟ್ ಹಂಗೆ ನೋಡ್ಲಿಕ್ಕೆ ಹೋದರೆ ಎರಡೂ ಪ್ರೋಸೆಸ್ ಅಷ್ಟು ಈಸಿ ಅಲ್ಲ. ಓಕೆ, ಫಸ್ಟ್ ಕೇಸ್, ಇದನ್ನು ಫಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡಿದರೆ, ಫಸ್ಟ್ ಕೇಸಿಗೆ ಬಂತು ಅಂದರೆ 6 ಪ್ರೋಟಾನ್ಸ್ ಇದಾವೆ, ಸೆಂಟ್ರಲ್ಲಿ 6 ಪ್ರೋಟಾನ್ ಇದಾವೆ. ಇಟ್ ಕ್ಯಾನ್ ಹೋಲ್ಡ್ 6 ಎಲೆಕ್ಟ್ರಾನ್ಸ್ ಪ್ರಾಪರ್ಲಿ. 6 ಪ್ರೋಟಾನ್ಸ್ ಇದಾವೆ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸು, 6 ಎಲೆಕ್ಟ್ರಾನ್ಸ್ ಇದಾವೆ ಅಂತಂದರೆ ಅದು ಸ್ಟೇಬಲ್. ನ್ಯೂಕ್ಲಿಯಸ್ ಅಷ್ಟು ಎಲೆಕ್ಟ್ರಾನನ್ನು ಈಸಿಲಿ ಹೋಲ್ಡ್ ಮಾಡ್ತದೆ. ಅದೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ಗಿಂತ ಜಾಸ್ತಿ ಆಗ್ತಾ ಹೋಯ್ತು, ತುಂಬಾ ಜಾಸ್ತಿ ಆಗ್ತಾ ಹೋಯ್ತು ಅಂದರೆ ಇಟ್ ಕಾಂಟ್ ಕಂಟ್ರೋಲ್, ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ ಅಷ್ಟನ್ನು ಹೋಲ್ಡ್ ಮಾಡುವಷ್ಟು. ಅದೇ ಇದು ಫಸ್ಟ್ ಕೇಸ್ ಏನಾಯಿತು, ಪ್ರೋಟಾನಿಗೆ 6 ಆಯಿತು ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ಏನಾಯಿತು 10 ಆಯಿತು. ಸೊ ನಮ್ಮ ನ್ಯೂಕ್ಲಿಯಸ್ಗೆ ಅಷ್ಟು ಜಾಸ್ತಿ ಎಲೆಕ್ಟ್ರಾನ್ಸನ್ನು ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ. ಸೊ ಏನಾಯಿತು, ಈ ಚಾನ್ಸ್ ಪಾಸಿಬಲ್ ಇಲ್ಲ. ಈ ರೀತಿಯದು ನಿಯಾನ್ 10 ಕಾನ್ಫಿಗರೇಷನ್ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನ್ಯೂಕ್ಲಿಯಸ್ಸಿಗೆ ಕೆಪಾಸಿಟಿ ಇಲ್ಲ. ಅದೇ ಬಂತು ಈ ಸೆಕೆಂಡ್ ಕೇಸಿಗೆ ಬಂತು ಅಂದರೆ, ನಮ್ಮ ಕಾರ್ಬನ್ನಲ್ಲಿ ಏನು 6 ಎಲೆಕ್ಟ್ರಾನ್ಸ್ ಇದ್ದಾವೆ, ಅದರಲ್ಲಿ -4 ಎಲೆಕ್ಟ್ರಾನ್ಸ್, 4 ಎಲೆಕ್ಟ್ರಾನ್ಸನ್ನು ಕಿತ್ತಾಕಬೇಕು, ರಿಮೂವ್ ಮಾಡಬೇಕು ಫ್ರಮ್ ದ ಆಟಮ್. ಓಕೆ, ಒಳಗಡೆ 6 ಪ್ರೋಟಾನ್ಸ್ ಇದ್ದಾವೆ. ಓಕೆ, ವಿ ಕ್ಯಾನ್ ರಿಮೂವ್ 1 ಎಲೆಕ್ಟ್ರಾನ್ ಬೈ ಅಪ್ಲೈಯಿಂಗ್ ಸಮ್ ಎನರ್ಜಿ. ಅದೇ ನಾವು 2ನೇ ಎಲೆಕ್ಟ್ರಾನನ್ನು ರಿಮೂವ್ ಮಾಡಬೇಕು ಅಂತಂದರೆ ನಮಗೆ ಜಾಸ್ತಿ ಎನರ್ಜಿ ಬೇಕು. ಹೆಂಗಂದರೆ ಇನಿಷಿಯಲಿ 6 ಪ್ರೋಟಾನ್ ಇದೆ, 6 ಎಲೆಕ್ಟ್ರಾನ್ ಇದೆ. ಓಕೆ, ಅಕಸ್ಮಾತ್ 1 ಎಲೆಕ್ಟ್ರಾನ್ ರಿಮೂವ್ ಮಾಡ್ತು ಅಂತಂದರೆ 5 ಎಲೆಕ್ಟ್ರಾನ್ ಆಯಿತು, 6 ಪ್ರೋಟಾನ್ ಆಯಿತು. ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ, ನೆಗೆಟಿವ್ ಚಾರ್ಜ್ ಕಡಿಮೆ ಇದೆ ಅಂತಂದರೆ ಏನು ಮಾಡ್ತದೆ, ಅದು ಜಾಸ್ತಿ ಸ್ಟ್ರಾಂಗ್ಲಿ ಹೋಲ್ಡ್ ಮಾಡ್ತದೆ. 1 ಪ್ರೋಟಾನ್ 1 ಎಲೆಕ್ಟ್ರಾನನ್ನು ಹೋಲ್ಡ್ ಮಾಡ್ತಾ ಇತ್ತು 6 ಇದ್ದಾಗ. ಇವಾಗ 1 ಎಲೆಕ್ಟ್ರಾನನ್ನು ರಿಮೂವ್ ಮಾಡಿದ್ವಿ ಬೈ ಅಪ್ಲೈಯಿಂಗ್ ಎನರ್ಜಿ ಅಂತಂದರೆ ಪ್ರೋಟಾನ್ಸ್ 6 ಆದವು, ರಿವಾಲ್ವಿಂಗ್ ಎಲೆಕ್ಟ್ರಾನ್ಸ್ ಕಡಿಮೆ ಆದವು. ಸೊ ಏನಾಯಿತು, 6 ಪಾಸಿಟಿವ್ ಚಾರ್ಜಸ್ಸು 5 ನೆಗೆಟಿವ್ ಚಾರ್ಜಸ್ನ ಈಸಿಲಿ ಹೆಲ್ಡ್ ಮಾಡ್ತಿರ್ತವೆ, ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟ್ ಮಾಡ್ತಿರ್ತವೆ. ಅಂಥ ಟೈಮ್ನಲ್ಲಿ ಮತ್ತೆ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದು ಕಷ್ಟ, ಬಹಳಷ್ಟು ಎನರ್ಜಿ ಸಪ್ಲೈ ಮಾಡಬೇಕಾಗ್ತದೆ. ಅದರಲ್ಲಂತೂ 4 ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದು ಇಂಪಾಸಿಬಲ್, ಯಾಕಂದರೆ ಅಷ್ಟು ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದೆ. ಕಾಮನ್ಲಿ ಕಾರ್ಬನ್ ಕಾಂಪೌಂಡ್ ನ್ಯಾಚುರಲಿ ಎಕ್ಸಿಸ್ಟ್ ಇದ್ದಾವೆ, ಅದ್ರ ಮೇಲೆ ಯಾರೂ ಏನೋ ಎನರ್ಜಿ ಅಪ್ಲೈ ಮಾಡ್ಲಿಕ್ಕೆ ಹೋಗಿಲ್ಲ. ನಾರ್ಮಲಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರಲ್ಲಿ ಅವು ಕಾಂಪೌಂಡ್ ಫಾರ್ಮ್ ಮಾಡ್ತಿದ್ದಾವಲ್ಲ. ಸೊ ಈ ಕೇಸನ್ನು ಪಾಸಿಬಲ್ ಇಲ್ಲ. ಇನ್ನು 4 ಎಲೆಕ್ಟ್ರಾನನ್ನು ರಿಮೂವ್ ಮಾಡ್ತೇವೆ ಅನ್ನೋದು ಮತ್ತು 4 ಎಲೆಕ್ಟ್ರಾನನ್ನು ಆ್ಯಡ್ ಮಾಡ್ತೇವೆ ಅನ್ನೋದು ಪಾಸಿಬಲ್ ಇಲ್ಲ, ಯಾಕಂದರೆ ನ್ಯೂಕ್ಲಿಯಸ್ಸಿಗೆ 10 ಎಲೆಕ್ಟ್ರಾನ್ಸನ್ನು ಹೋಲ್ಡ್ ಮಾಡುವ ಸ್ಟ್ರೆಂತ್ ಇಲ್ಲ. ಸೊ ಇವೆರಡೂ ಪಾಸಿಬಿಲಿಟೀಸ್ ಇಲ್ಲ ಅಂತಂದರೆ ಕಾರ್ಬನ್ ಯಾವ ರೀತಿ ಬಾಂಡಿಂಗ್ ಮಾಡ್ತದಂತ ನಾವೀಗ ನೋಡೋಣ. ಇವಾಗಲೇ ನಾವೇನು ಡಿಸ್ಕಸ್ ಮಾಡೀವಿ, ದಟ್ಸ್ ಅಬೌಟ್ ಅಯೋನಿಕ್ ಬಾಂಡ್, ಐದರ್ ಗಿವಿಂಗ್ ಆರ್ ಟೇಕಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕಾರ್ಬನ್ ಹೀಲಿಯಂ ಕಾನ್ಫಿಗರೇಷನಿಗೆ ಬರಬೇಕು ಅಂತಂದರೆ ಅದು 4 ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಬೇಕು, ಆರ್ ಎಸ್ ನಿಯಾನ್ ಕಾನ್ಫಿಗರೇಷನಿಗೆ ಬರಬೇಕು ಅಂತಂದರೆ ಅದು 4 ಎಲೆಕ್ಟ್ರಾನ್ಸನ್ನು ಆಕ್ಸೆಪ್ಟ್ ಮಾಡಬೇಕು. ಸೊ ಇನ್ ದ ಕೇಸ್ ಆಫ್ ಕಾರ್ಬನ್ ದೆರ್ ಈಸ್ ನೋ ಚಾನ್ಸ್ ಆಫ್ ಅಯೋನಿಕ್ ಬಾಂಡಿಂಗ್. ಅಯೋನಿಕ್ ಬಾಂಡಿಂಗ್ ಎಕ್ಸಿಸ್ಟ್ ಇಲ್ಲ ಅಂದ್ರೂ ಅದು ಎನಾರ್ಮಸ್ ಅಮೌಂಟಲ್ಲಿ ಕಂಪೌಂಡ್ಸನ್ನು ಫಾರ್ಮ್ ಮಾಡಿದೆ ಅಂತಂದರೆ ಅದು ಬೇರೆ ಮೆಥಡಿಂದ ಬಾಂಡಿಂಗನ್ನು ಮಾಡ್ತದೆ. ಆ ಬಾಂಡಿಂಗ್ ಯಾವುದು ಅಂತಂದರೆ ದಟ್ ಈಸ್ ಕಾಲ್ಡ್ ಕೋವೆಲೆಂಟ್ ಬಾಂಡಿಂಗ್. ಹೇಗೆ ಅಯೋನಿಕ್ ಬಾಂಡಿಂಗನ್ನು ನಾವು ಗಿವಿಂಗ್ ಆರ್ ಟೇಕಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ವಿ, ಸಿಂಪಲ್ ವರ್ಡ್ಸಲ್ಲಿ ಕೋವೆಲೆಂಟ್ ಬಾಂಡಿಂಗನ್ನು ನಾವು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅನ್ಬೋದು. ಏನು ಮಾಡ್ತದೆ, ಕಾರ್ಬನಿಗೆ ಅಷ್ಟು ಡೊನೇಟ್ ಮಾಡೋದೂ ಆಗೋದಿಲ್ಲ, ಅಕ್ಸೆಪ್ಟ್ ಮಾಡೋದೂ ಆಗೋದಿಲ್ಲ ಅಂತಂದರೆ ಅದೇನು ಮಾಡ್ತದೆ, ಸಿಂಪ್ಲಿ ತನ್ನ ಎಲೆಕ್ಟ್ರಾನ್ಸನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಚಾರಿಟಿದವ್ರಿಗೆ ಡೊನೇಟ್ ಮಾಡ್ತಿರ್ತಾರೆ ಯಾರಾದ್ರೂ ಅಂತಂದರೆ ದಟ್ ಈಸ್ ಡೊನೇಷನ್, ವಾಪಸ್ ಏನೋ ಅಕ್ಸೆಪ್ಟ್ ಮಾಡ್ತಿರೋದಿಲ್ಲ. ಯಾರು ಡೋನರ್ ಇರ್ತಾರೆ ಅವ್ರು ಕೊಡ್ತಿರ್ತಾರೆ, ಯಾರಿಗೆ ನೀಡ್ ಇರ್ತದೆ ಅವರು ಯೂಸ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಗಿವಿಂಗ್ ಟೇಕಿಂಗ್ ಪಾಲಿಸಿ, ದಟ್ ಈಸ್ ಅಯೋನಿಕ್ ಬಾಂಡ್. ಅದೇ ಕೋವೆಲೆಂಟ್ ಬಾಂಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇ ಸ್ಕೂಲ್ ಕಾಲೇಜಸಲ್ಲಿ ಟಿಫಿನ್ ಶೇರ್ ಮಾಡ್ತಿರ್ತೀರಿ. ಓಕೆ, 2-3 ಜನ ಫ್ರೆಂಡ್ಸ್ ಟಿಫಿನ್ ಶೇರ್ ಮಾಡ್ತಾ ಇರ್ತೀರಿ.
ಅಂದರೆ ಏನಾಯಿತು, ಸ್ಮಾಲ್ ಅಮೌಂಟ್ ಆಫ್ ಫುಡ್ಡನ್ನು ನೀವು ಎಕ್ಸ್ಚೇಂಜ್ ಮಾಡ್ತಿರ್ತೀವಿ. ದಟ್ ಈಸ್ ದ ಪಾಲಿಸಿ ಆಫ್ ಕೋವೆಲೆಂಟ್ ಬಾಂಡ್. ಇಲ್ಲಿ ಏನಾಯಿತು, ನಮ್ಮ ಕಂಬೈನಿಂಗ್ ಪಾರ್ಟಿಕಲ್ಸ್ ಏನಿದ್ದಾವೆ, ಎಲಿಮೆಂಟ್ಸ್ ಇದ್ದಾವೆ, ಅವು ತಮ್ಮ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡೋದ್ರ ಮೂಲಕ ಎಲ್ಲನೂ ಸ್ಟೆಬಿಲಿಟಿಯನ್ನು ಅಟೈನ್ ಮಾಡ್ತವೆ. ಓಕೆ, ಈ ರೀತಿ ಏನಾಯಿತು, ಬೈ ಶೇರಿಂಗ್ ದೇ ಅಟೈನ್ ದ ಸ್ಟೆಬಿಲಿಟಿ. ಈಗ ಶೇರ್ಡ್ ಪೇರ್ ಏನಿರ್ತವೆ, if for example A and B are sharing their electrons, just like food exchange in college. Okay, ಎರಡೂ ತಮ್ಮ ಎಲೆಕ್ಟ್ರಾನ್ಸ್ ಅನ್ನು ಶೇರ್ ಮಾಡ್ತು ಅಂದ್ರೆ, ಇವಾಗ ನಮ್ಮ NaCl ಕೇಸಲ್ಲಿ ಆಗಿರ್ತಾರ ಇದ್ರದ್ದು ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗ್ತಿತ್ತಲ್ಲ, ಇಲ್ಲಿ ಆ ಥರ ಆಗೋದಿಲ್ಲ. ಇಲ್ಲೇನಾಯ್ತು, ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್ ಏನಿದ್ದಾವೆ ಇನ್ ಬಿಟ್ವೀನ್ ಇರ್ತವೆ ಎರಡು ಎಲಿಮೆಂಟ್ ಇಂದು. ಸೊ ಏನಾಯ್ತು, ಈ ಎಲೆಕ್ಟ್ರಾನ್ಸ್ ಇದಕ್ಕೂ ಸಂಬಂಧಪಡ್ತವೆ, ಇದಕ್ಕೂ ಸಂಬಂಧಪಡ್ತವೆ, ಆ ರೀತಿ ಇರ್ತದೆ. This type of sharing business is called covalent bond. ನಮ್ಮ ಕಾರ್ಬನ್ covalent bond ಅನ್ನ ಫಾರ್ಮ್ ಮಾಡ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಮೀಥೇನ್. ಓಕೆ, ಮೀಥೇನ್ ನಮ್ಮ ಕಾರ್ಬನ್ನಿಗೆ ಎಷ್ಟಿದೆ, 6 ಎಲೆಕ್ಟ್ರಾನ್ಸ್ ಇದ್ದಾವೆ. ಓಕೆ, ಆ್ಯಂಡ್ ನಮ್ಮ ಹೈಡ್ರೋಜನ್ನಿಗೆ ಎಷ್ಟಿದೆ, ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಓಕೆ, ಏನು ಕಾರ್ಬನಲ್ಲಿ 6 ಎಲೆಕ್ಟ್ರಾನ್ಸ್ ಇದ್ದಾವೆ, ಕೆ ಶೆಲ್ಲಲ್ಲಿ 2 ಆ್ಯಂಡ್ ಎಲ್ ಶೆಲ್ಲಲ್ಲಿ 4 ಇದ್ದಾವೆ, ಆ್ಯಂಡ್ ನಮ್ಮ ಹೈಡ್ರೋಜನಲ್ಲಿ ಕೆ ಶೆಲ್ಲಿನೇ 1 ಎಲೆಕ್ಟ್ರಾನ್ ಇದೆ. ಓಕೆ, ಸೊ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಿದ್ರೆ ಸ್ಟೇಬಲ್, ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇದ್ದರೆ ಎಲ್ ಶೆಲ್ಲಲ್ಲಿ ಸ್ಟೇಬಲ್. ನಾಟ್ ಓನ್ಲಿ ಇನ್ ಎಲ್ ಶೆಲ್, ಔಟರ್ ಮೋಸ್ಟ್ ಶೆಲ್ ಯಾವುದಿರ್ತದಲ್ಲ ಪರ್ಟಿಕ್ಯುಲರ್ ಎಲಿಮೆಂಟಿಂದು, ಅದರ ಲಾಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಅದು ಸ್ಟೇಬಲ್. ಇದನ್ನು ಇವಾಗಲೇ ನಾವು ಪ್ರಿವಿಯಸ್ ಲೆಸನಲ್ಲಿ ಕಲ್ತಿದ್ದೇವೆ. ನೊಬೆಲ್ ಗ್ಯಾಸಸ್ಸಿನ ಎಲ್ಲ ಕೇಸ್ನಲ್ಲಿನೂ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸೇ ಇದ್ದಾವೆ, ಎಕ್ಸೆಪ್ಟ್ ಹೀಲಿಯಂನಲ್ಲಿ ಮಾತ್ರ 2 ಇದೆ. ಸೊ ಎಲ್ ಶೆಲ್ಲಲ್ಲಿ 8 ಇದ್ರೆ ಇದು ಸ್ಟೇಬಲ್, ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು 2 ಅಲ್ಲ, ಸೊ ಕೆ ಶೆಲ್ಲಲ್ಲಿ 2 ಇದ್ರೆ ನಮ್ಮ ಹೈಡ್ರೋಜನ್ ಸ್ಟೇಬಲ್. ಸೊ ಇವೆರಡು ಯಾವ ರೀತಿ ಬಾಂಡಿಂಗನ್ನು ಮಾಡ್ತಾವಂತ ನೋಡಲಿಕ್ಕೆ ನಾನು ಓನ್ಲಿ ಔಟರ್ ಮೋಸ್ಟ್ ಶೆಲ್ನಲ್ಲಿರೋ ಎಲೆಕ್ಟ್ರಾನ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೇನೆ. ಯಾಕಂದರೆ ನಮ್ಮ ಕಾರ್ಬನ್ ಕೇಸಲ್ಲಿ ಕೆ ಶೆಲ್ನಲ್ಲಿ ಆಲ್ರೆಡಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ, ದಟ್ ಈಸ್ ಸ್ಟೇಬಲ್. ಆ ಶೆಲ್ ಕಂಪ್ಲೀಟ್ಲಿ ಸ್ಟೇಬಲ್ ಇದೆ, ಅದು ಶೇರಿಂಗ್ ಆರ್ ಡೊನೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಏನು ಲಾಸ್ಟ್ ಶೆಲ್ ಔಟರ್ ಮೋಸ್ಟ್ ಶೆಲ್ ಏನಿದಾವಲ್ಲ ಅವು ಮಾತ್ರ ಬಾಂಡಿಂಗಲ್ಲಿ ವರ್ಕ್ ಮಾಡ್ತವೆ. ಸೊ ನಾನು ಔಟರ್ ಮೋಸ್ಟ್ ಶೆಲ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನನ್ನು ತಗೊಳ್ತಾ ಇದ್ದೇನೆ. ಓಕೆ, ಕಾರ್ಬನ್ ತಗೊಳ್ತು ಅಂತಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಿದ್ದಾವೆ, ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್ಸ್ ಅಲ್ಲ, ನಾನು ಅದನ್ನು ಬ್ಲೂ ಕಲರಿಂದ ರಿಪ್ರೆಸೆಂಟ್ ಮಾಡ್ತಿದ್ದೇನೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಸ್, ಇನ್ನರ್ ಶೆಲ್ಲಲ್ಲಿರೋ 2 ಎಲೆಕ್ಟ್ರಾನ್ಸ್ ಇದ್ದಾವೆ, ಅವು ಸ್ಟೇಬಲ್ ಇದಾವಲ್ಲ. ಸೊ ನಾವು ನೆಕ್ಸ್ಟ್ ಬಂತು ಅಂತಂದರೆ ನಮ್ಮ ಹೈಡ್ರೋಜನ್, ನಮ್ಮ ಹೈಡ್ರೋಜನ್ನಲ್ಲಿ ಇರೋದೇನೆ 1 ಎಲೆಕ್ಟ್ರಾನ್. ಸೊ ಏನು ಮಾಡ್ತು, ನಮ್ಮ ಕಾರ್ಬನ್ ತನ್ನ ಎಲ್ ಶೆಲ್ನಲ್ಲಿರುವ 1 ಎಲೆಕ್ಟ್ರಾನನ್ನು ಹೈಡ್ರೋಜನ್ ಜೊತೆ ಶೇರ್ ಮಾಡ್ತು, ಕಂಪ್ಲೀಟಾಗಿ ಡೊನೇಟ್ ಅದನ್ನು ಮಾಡಲಿಲ್ಲ. ಅದೇ ರೀತಿ ನಮ್ಮದು ಹೈಡ್ರೋಜನ್ ಸಣ್ಣ ಎಲಿಮೆಂಟ್ ಇರ್ಬೋದು, ಸ್ಮಾಲೆಸ್ಟ್ ಎಲಿಮೆಂಟ್ ಇರ್ಬೋದು, ಅದನ್ನು ಕೂಡ ಎಲೆಕ್ಟ್ರಾನನ್ನು ಡೊನೇಟ್ ಮಾಡಿಬಿಡಲಿಲ್ಲ, ಅದನ್ನು ಕೂಡ ಶೇರ್ ಮಾಡ್ತು. ಯಾಕೆ, ನಮ್ಮ ಹೈಡ್ರೋಜನ್ನಿನ ಅಟಮಿಕ್ ನಂಬರ್ 1. ಓಕೆ, ಅದೇ ರೀತಿ ನಮ್ಮ ಹೈಡ್ರೋಜನ್ನಿನ ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಯಾವುದಾಯಿತು, ಹೀಲಿಯಂ. ಹೀಲಿಯಮ್ಮಿನ ಅಟಮಿಕ್ ನಂಬರ್ ಇಸ್ 2. ಸೊ ಹೈಡ್ರೋಜನ್ ಹತ್ರ ಏನು 1 ಎಲೆಕ್ಟ್ರಾನ್ ಇದೆ, ಮತ್ತೊಂದು ಎಲೆಕ್ಟ್ರಾನ್ ಸಿಕ್ತು ಅಂತಂದರೆ ಅದನ್ನು ಹೀಲಿಯಮ್ಮಿನ ಕಾನ್ಫಿಗರೇಷನ್ ಬರ್ತದಲ್ಲ, ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ಅದು ಈಸಿಲಿ ತನ್ನ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡೋದಿಲ್ಲ, ಯಾಕಂದರೆ ಅದು ಡೊನೇಟ್ ಮಾಡ್ತು ಅಂದರೆ ಇರೋ ಸ್ಟೆಬಿಲಿಟಿನೂ ಹೋಗ್ತದೆ ಅದ್ರದ್ದು. ಸೊ ಅದನ್ನು ಕೂಡ ಸ್ಟೆಬಿಲಿಟಿನ ಅಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತದೆ. ಸೊ ಈ ಕೇಸಲ್ಲಿ ಏನಾಯಿತು, ಈ ಕಾರ್ಬನ್ ಏನು 1 ಎಲೆಕ್ಟ್ರಾನನ್ನು ಇದಕ್ಕೆ ಶೇರ್ ಮಾಡ್ತು, ಅದೇ ರೀತಿ ಇದನ್ನು ಕೂಡ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ತು. ಸೊ ಅಟ್ ದಿಸ್ ಪಾಯಿಂಟ್ ನಮ್ಮ ಹೈಡ್ರೋಜನಿಗೆ ಎಷ್ಟು, ಈ ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್ ಇರ್ತದಲ್ಲ ಬಿಲಾಂಗ್ಸ್ ಟು ಬೋತ್. ಯಾವ್ಯಾವ ಎಲಿಮೆಂಟ್ಸ್ ಎಲೆಕ್ಟ್ರಾನನ್ನು ಶೇರ್ ಮಾಡಿದಾವಲ್ಲ ಅವೆರಡಕ್ಕೂ ಸಂಬಂಧಪಡ್ತಿರ್ತದೆ. ಸೊ ದೀಸ್ 2 ಬಿಲಾಂಗ್ಸ್ ಟು ಕಾರ್ಬನ್ ಆ್ಯಸ್ ವೆಲ್ ಆಸ್ ಹೈಡ್ರೋಜನ್. ಇವಾಗ ಅಟ್ ದಿಸ್ ಪಾಯಿಂಟ್ ಏನಾಯಿತು, ನಮ್ಮ ಹೈಡ್ರೋಜನಿಗೆ ಏನೋ 2 ಎಲೆಕ್ಟ್ರಾನ್ಸ್ ಆಯಿತು, ಅದು ಹೀಲಿಯಂ ಕಾನ್ಫಿಗರೇಷನಿಗೆ ಬಂತು. ಬಟ್ ನಮ್ಮ ಕಾರ್ಬನ್ನಿಗೆ ಎಷ್ಟಿದೆ, 2, 3, 4, 5, 6, 7 ಆಯಿತು. 7 ಆಯಿತು ಅಂದರೆ ಅದಕ್ಕೆ ಮತ್ತೆ 3 ಎಲೆಕ್ಟ್ರಾನ್ಸಿನ ನೆಸೆಸಿಟಿ ಇದೆ. ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಬೋದು, ಮತ್ತೆ 3 ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ಬೋದಲ್ಲ, ಕೋವೆಲೆಂಟ್ ಬಾಂಡನ್ನು ಫಾರ್ಮ್ ಮಾಡ್ಬೋದು. ಸೊ ಓಕೆ, ಇದು ಹೈಡ್ರೋಜನ್ನಿಂದು ಎಲೆಕ್ಟ್ರಾನ್ ಬ್ಲೂ ಕಲರಿಂದ ಡಿನೋಟ್ ಮಾಡ್ತಿದ್ದಾರೆ.
ಇದರಿಂದ ಏನಾಯ್ತಂತಂದ್ರೆ ನಮ್ಮ ಹೈಡ್ರೋಜನ್ನಿಗೆ 2 ಎಲೆಕ್ಟ್ರಾನ್ಸ್, ಈ ಹೈಡ್ರೋಜನ್ನಿಗೂ 2, ಈ ಹೈಡ್ರೋಜನ್ನಿಗೂ 2 ಆ್ಯಂಡ್ ಇದಕ್ಕೂ 2. ಟೋಟಲಿ ಎಲ್ಲ ಹೈಡ್ರೋಜನ್ಗಳು ಕೂಡ ಹೀಲಿಯಮಿನ ಕಾನ್ಫಿಗರೇಷನನ್ನು ಅಟೈನ್ ಮಾಡಿದ್ರು. ವಾಟ್ ಅಬೌಟ್ ಅವರ್ ಕಾರ್ಬನ್? ಈ ಶೇರ್ಡ್ ಪೇರ್ ಏನಿದಾವೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಇದಾವೆ ಅಂತ ಹೇಳಿದ್ದೆ ಅಲ್ಲ. ಸೊ ಏನಾಯಿತು, ಇದರ ಕೆ ಶೆಲ್ಲಲ್ಲಿಂದ 2 ಎಲೆಕ್ಟ್ರಾನ್ಸ್ ಆ್ಯಂಡ್ ಎಲ್ ಶೆಲ್ನಲ್ಲಿನ 4 ಎಲೆಕ್ಟ್ರಾನ್ಸ್ ಸೇರಿದರೆ 6 ಎಲೆಕ್ಟ್ರಾನ್ ಆಯಿತು. ಆ್ಯಂಡ್ ಹೈಡ್ರೋಜನ್ ಜೊತೆ ಶೇರ್ ಆಗಿದ್ದ +4, ಟೋಟಲಿ 2 + 4 6 7 8 9 10. ಟೋಟಲಿ ನಮ್ಮ ಕಾರ್ಬನ್ ಕಡೆ ಎಷ್ಟಾಯಿತು? 10 ಎಲೆಕ್ಟ್ರಾನ್ಸ್ ಅಟೈನ್ ಆಯಿತು ಬೈ ಶೇರಿಂಗ್. ಸೊ ಶೇರಿಂಗಿಂದ ಏನಾಯಿತು, ಕಾರ್ಬನ್ ಹತ್ರ 10 ಎಲೆಕ್ಟ್ರಾನ್ ಅಟೈನ್ ಆದ ನಂತರ ಅದು ನಿಯಾನಿನ ಕಾನ್ಫಿಗರೇಷನ್ ಅಟೈನ್ ಮಾಡ್ತು. ಆ್ಯಂಡ್ ನಮ್ಮ ಹೈಡ್ರೋಜನ್ ಏನಾಯಿತು, ಹಿಲಿಯಮಿನ ಕಾನ್ಫಿಗರೇಷನ್ಗೆ ಅಟೈನ್ ಆಯಿತು. ಇನಿಷಿಯಲಿ 1 ಇದ್ದಿದ್ದೀಗ 2 ಆಯಿತು, ಇನಿಷಿಯಲಿ 6 ಇದ್ದಿದ್ದೀಗ 10 ಆಯಿತು. ಈ ರೀತಿ ಏನು ಮಾಡ್ತು, ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್ ನಮ್ಮ ಮೀಥೇನ್ ಫಾರ್ಮ್ ಆಯಿತು. ನಾಟ್ ಓನ್ಲಿ ವಿತ್ ಹೈಡ್ರೋಜನ್, ಕಾರ್ಬನ್ ಕ್ಯಾನ್ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್ ಆಲ್ಸೋ. ಕಾರ್ಬನ್ ಮತ್ತೊಂದು ಕಾರ್ಬನ್ ಜೊತೆ ಕಂಬೈನ್ ಆಗ್ಬೋದು, ಆಕ್ಸಿಜನ್ ಜೊತೆ ಕಂಬೈನ್ ಆಗ್ಬೋದು. ನಮ್ಮ ಹ್ಯಾಲೋಜನ್ಸ್ ಏನಿದಾವಲ್ಲ, ದಿಸ್ ಹ್ಯಾಲೋಜನ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅವುಗಳ ಜೊತೆ ಕಂಬೈನ್ ಆಗ್ಬೋದು, ಆರೆಲ್ಸ್ ಹೈಡ್ರೋಜನ್ ಜೊತೆ, ಸಲ್ಫರ್ ಜೊತೆ ಅಥವಾ ಬೇರೆ ಕಾರ್ಬನ್ ಜೊತೆ ಇದು ಮ್ಯಾಕ್ಸಿಮಮ್ ಟೈಮ್ ಕಂಬೈನ್ ಆಗ್ತದೆ. ಸೊ ಈ ರೀತಿ ಬೈ ಫಾರ್ಮೇಷನ್ ಆಫ್ ಕೋವೆಲೆಂಟ್ ಬಾಂಡ್ ಏನಾಯಿತು, ಕಾರ್ಬನ್ ಕಾಂಪೌಂಡ್ಸನ್ನು ಫಾರ್ಮ್ ಮಾಡ್ತಾ ಇತ್ತು. ಇದೇ ರೀತಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ನಿಂದ ಯಾವ್ಯಾವ ಎಲಿಮೆಂಟ್ಸ್ ಕಂಬೈನ್ಡ್ ಆಗಿ ಮಾಲಿಕ್ಯೂಲ್ಸನ್ನು ಕೊಡ್ತವೆ, ಪರಮಾಣುಗಳು ಕಂಬೈನ್ ಆಗಿ ಅಣುಗಳನ್ನು ಕೊಡ್ತಾವೆ ಅಂತ ನೋಡಿದ್ರೆ, ಫಸ್ಟ್ ಒನ್ ಈಸ್ ಹೈಡ್ರೋಜನ್ ಮಾಲಿಕ್ಯೂಲ್. ಏನಾಯಿತು, ನಮ್ಮ 1 ಹೈಡ್ರೋಜನ್ ಹತ್ರ 1 ಎಲೆಕ್ಟ್ರಾನ್ ಇದೆ, ಅದೇ ಮತ್ತೊಂದು ಹೈಡ್ರೋಜನ್ ಹತ್ರನೂ ಕೂಡ 1 ಎಲೆಕ್ಟ್ರಾನ್ ಇದೆ. ಇವೆರಡು 1 ಎಲೆಕ್ಟ್ರಾನ್ಸನ್ನು ಶೇರ್ ಮಾಡಿದ್ರೆ ಏನಾಯಿತು, ಇದ್ರ ಹತ್ರನೂ ಕೂಡ 2 ಎಲೆಕ್ಟ್ರಾನ್ಸ್ ಆಯಿತು. ದಟ್ ಮೀನ್ಸ್ ಹೀಲಿಯಂ ಕಾನ್ಫಿಗರೇಷನ್ ಬಂತು. ಆ್ಯಂಡ್ ಇದ್ರ ಹತ್ರನೂ ಕೂಡ ಎಷ್ಟಾಯಿತು, 2 ಎಲೆಕ್ಟ್ರಾನ್ಸ್ ಆಯಿತು, ಹೀಲಿಯಂ ಕಾನ್ಫಿಗರೇಷನ್ ಬಂತು. ಸೊ ಎರಡೂ ಕೂಡ ಸ್ಟೇಬಲ್ ಆದವು. ಸೊ ಇದರಲ್ಲೂ ಕೂಡ ನಾವು ಕೋವೆಲೆಂಟ್ ಬಾಂಡನ್ನು ಕಾಣ್ಬೋದು. ನಾಟ್ ಓನ್ಲಿ ಇನ್ ದ ಕೇಸ್ ಆಫ್ ಕಾರ್ಬನ್, ಬೇರೆ ಎಲಿಮೆಂಟ್ಸ್ನಲ್ಲೂ ನಾವು ಇದನ್ನು ನೋಡ್ಬೋದು. ಆ್ಯಂಡ್ ಇನ್ ಕ್ಲೋರಿನ್ ಮಾಲಿಕ್ಯೂಲ್, ಒಂದು ಕ್ಲೋರಿನಿನ ಔಟರ್ ಮೋಸ್ಟ್ ಶೆಲ್ನಲ್ಲಿ 7 ಎಲೆಕ್ಟ್ರಾನ್ಸ್ ಇದಾವಂತ ನೋಡಿದ್ವಿಲ್ಲ ನಾವು. NaCl ಅನ್ನು ಸ್ಟಡಿ ಮಾಡಬೇಕಾದ್ರೆ ನೋಡಿದ್ವಿ, ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸ್ ಇದ್ದಾವೆ. ಆ್ಯಂಡ್ 1 ಎಲೆಕ್ಟ್ರಾನ್ಸಿನ ಡಿಫಿಷಿಯನ್ಸಿ, 1 ಎಲೆಕ್ಟ್ರಾನಿನ ಕೊರತೆ ಇದೆ ಅಂತ ನೋಡಿದ್ವಿ. ಸೊ ಏನಾಯಿತು, ಈ ಲಾಸ್ಟ್ 7th ಎಲೆಕ್ಟ್ರಾನ್ ಇದಾವಲ್ಲ, ಇದನ್ನು ಎರಡೂ ಶೇರ್ ಮಾಡ್ತಾರೆ. ಓಕೆ, ಇದನ್ನು 2 ಕ್ಲೋರಿನ್ಸ್ ಶೇರ್ ಮಾಡಿದ ನಂತರ ಏನಾಯಿತು, ಇದಕ್ಕೂ ಅರ್ಗಾನಿನ ಕಾನ್ಫಿಗರೇಷನ್ ಬಂತು. ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಆಯಿತು. ಅದೇ ರೀತಿ ಇದಕ್ಕೂ ಅರ್ಗಾನಿನ ಕಾನ್ಫಿಗರೇಷನ್ ಬಂತು ಬೈ ಶೇರಿಂಗ್ ಎಲೆಕ್ಟ್ರಾನ್. ಇದೇ ರೀತಿ ಕೋವೆಲೆಂಟ್ ಬಾಂಡ್ ಫಾರ್ಮ್ ಮಾಡುವ ಬೇರೆ ಬೇರೆ ಎಲಿಮೆಂಟ್ಸ್ ಬಗ್ಗೆ ಮತ್ತು ಕಾರ್ಬನ್ನಿನ ಮತ್ತು ಕೆಲವು ಸ್ಪೆಷಾಲಿಟಿಗಳ ಬಗ್ಗೆ, ಕೆಲವು ಸ್ಪೆಷಾಲಿಟಿಗಳಿಂದನೇ ಒಂದು ಸ್ಪೆಷಲ್ ಬ್ರಾಂಚ್ ಆಗಿದೆಯಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅವುಗಳೆಲ್ಲದ್ರ ಬಗ್ಗೆ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕಾರ್ಬನ್ ಬಗ್ಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚಿನ ಮಕ್ಕಳಿಗೆ ಅದನ್ನು ರೀಚ್ ಆಗೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.